ಜೆಡಿಎಸ್ ಪಾರ್ಟಿ ಅವರು ಒಂದು ನಿಮಿಷ ಈಗ ನೋಡಿ ಡಿಬೇಟ್ ತುಂಬಾ ನೀಟಾಗಿ ಹೋಗ್ಬೇಕು. ಪಬ್ಲಿಕ್ ನೋಡ್ತಾರೆ, ಪಬ್ಲಿಕ್ ಅಲ್ಲಿ ನೀವು ಪಬ್ಲಿಕ್ ಟೈಮ್ ನ ದುರುಪಯೋಗ ಮಾಡ್ಕೊಡ್ರಿ. ಮೇಡಮ್ ಇವತ್ತೇನಾಗಿದೆ, ಇವತ್ತು ಜಮೀರ್ ಅಹಮದ್ ಖಾನ್ ಒಂದು ಇಲಾಖೆಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ 2023-24ರಲ್ಲಿ CM ಅವರು ಕ್ರಿಯಾ ಯೋಜನೆಗೆ 1000 ಕೋಟಿ ಅನುಮೋದನೆ ಮಾಡ್ತಾರೆ. ಹಣಕಾಸು ಇಲಾಖೆಯಿಂದ CM ಅವರಿಂದ ಅನುಮೋದನೆ ಆಗಿ 1000 ಕೋಟಿ ಇವರಿಗೆ ಅನುಮೋದನೆ ಆಗುತ್ತೆ. ಯಾರಿಗೆ? ಯಾವ ಇಲಾಖೆಗೆ? CM ಇಬ್ರಾಹಿಂ ಅಲ್ಪಸಂಖ್ಯಾತರ ಇಲಾಖೆಗೆ ಸಚಿವರಿದ್ದಾರಲ್ಲ, ಅಲ್ಪಸಂಖ್ಯಾತ ಸಚಿವರಿದ್ದಾರಲ್ಲ, CM ಇಬ್ರಾಹಿಂ ಇಲಾಖೆಗೆ, ಜಮೀರ್ ಅಹಮದ್ ಖಾನ್ ಇಲಾಖೆಗೆ ಅನುಮೋದನೆ ಆಗುತ್ತೆ. ಅದನ್ನ 224 ಕ್ಷೇತ್ರಕ್ಕೆ ಸ್ಲಮ್ ಮತ್ತು ಮುಸ್ಲಿಮ್ಸ್ ಕಾಲೋನಿಗಳಿಗೆ ಅಭಿವೃದ್ಧಿಗೆ 224 ಕ್ಷೇತ್ರಕ್ಕೆ 1000 ಕೋಟಿ ಅನುಮೋದನೆ ಆಗುತ್ತೆ. 2024-25ರಲ್ಲಿ 600 ಕೋಟಿ ಪ್ಲಸ್ ಅದಕ್ಕೆ ಒಂದು 30 ಕೋಟಿ 230 ಕೋಟಿ ಟೋಟಲು 855 ಕೋಟಿ ಜಮೀರ್ ಅಹಮದ್ ಖಾನ್ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ. ಏನಾಗಿದೆ? ಅದನ್ನ ಹಣನ ತಗೊಂಡಿದ್ದಾರೆ. ಅಲ್ಲಿ ಸಿಎಂ ಅನುಮೋದನೆ ಇಲ್ಲ, ಸಿಎಂ ಅನುಮೋದನೆ ಇಲ್ಲ. ಏನ್ ರೆಕಾರ್ಡ್ಸ್ ಇದೆ? ಅದಕ್ಕೆ ದಾಖಲೆ ಹಾಕಿದ್ವಿ, RT ಹಾಕಿದ್ವಿ, ಖುದ್ದ ಸ್ಟೇಟ್ಮೆಂಟ್ಗಳಿದ್ದಾವೆ. ಇವತ್ತು 600 ಕೋಟಿಗೆ ಇವತ್ತೇನು ಪ್ರದೀಪ್ ಅವರು JDS ಇಂದ ಇವತ್ತು ರಾಜ್ಪಾಟ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ಅದರಲ್ಲಿ 600 ಕೋಟಿ 625 ಕೋಟಿ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಆಗಿಲ್ಲ, ಸಚಿವ ಸಂಪುಟದಿಂದ ಅಪ್ರೂವಲ್ ಆಗಿಲ್ಲ, CM ಅನುಮೋದನೆ ಆಗಿಲ್ಲ. ಹಣಕಾಸಿನ ಇಲಾಖೆ ಯಾರ ಕೈಯಲ್ಲಿ ಬರುತ್ತೆ? ಯಾರ ಅಂಡರಲ್ಲಿ ಬರುತ್ತೆ? ಮುಖ್ಯಮಂತ್ರಿ ಅಂಡರಲ್ಲಿ ಬರ್ತದೆ. ಅವರು ಗೊತ್ತಿಲ್ದಂಗೆ 625 ಕೋಟಿ ಅವ್ರಿಗೆ ಗೊತ್ತಿಲ್ದಂಗೆ ಬಂದಿದೆ ಅನ್ನೋದಕ್ಕೆ ಏನ್ ರೆಕಾರ್ಡ್? ಅದನ್ನ ಭ್ರಷ್ಟಾಚಾರ ಟೆಂಡರ್ ಬೆಳೆಸ್ತಾ ಇದೆ. ಇದೇ BR ಪಾಟೀಲ್ ಏನ್ ಹೇಳ್ತಾ ಇದ್ದಾರೆ? ಇಲ್ಲ ನೀವು ಪ್ರಾಪರ್ ಡಾಕ್ಯುಮೆಂಟೇಶನ್ ಇದೆಯಾ ಕೊಟ್ಟಿದ್ದೀರಾ ನೀವು? ಪ್ರದೀಪ್ ಅವರು JDS ಹೋಗ್ತಾ ಇರೋದು, ರಾಜ್ಪಾಟ್ ಕಂಪ್ಲೇಂಟ್ ಕೊಡಕ್ಕೆ ಇರೋದು ಅದೇ ವಿಚಾರದಲ್ಲಿ. RT ಹಾಕಿದ್ರೆ ದಾಖಲೆ ಕೊಡ್ತಾ ಇಲ್ಲ. ಆದ್ರೆ 625 ಕೋಟಿ ಪ್ಲಸ್ 230 ಕೋಟಿ 855 ಕೋಟಿ ಇವರು ಟೆಂಡರ್ ನ ತೆಗೆದು ಸರ್ ಜಮೀರ್ ಅಹಮದ್ ಖಾನ್ ಮತ್ತೆ ಈ ಕಾಂಗ್ರೆಸ್ ಪಾರ್ಟಿ ಮತ್ತೆ RTI ಇಲಾಖೆ ಒಳಗಡೆ ಬರಲ್ವೇನ ಸರ್? ಯಾಕಂದ್ರೆ ಇದು ಯಾರು ಮಾತಾಡ್ಕೂಡ್ದು, ಯಾವುದೇ ದಾಖಲೆ ಕೊಡ್ಕೂಡ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಮೋಸ್ಟ್ಲಿ ಕಾಂಗ್ರೆಸ್ ಪಾರ್ಟಿಯ ಸಚಿವರು, ಕಾಂಗ್ರೆಸ್ ಸರ್ಕಾರ ಬರಲ್ಲ ಅನ್ಸುತ್ತೆ ಸರ್. ಇವತ್ತು ಈ ವಿಚಾರದಲ್ಲಿ ಇವತ್ತು BR ಪಾಟೀಲ್ ಅವರು ಸ್ವತಃ ಅವ್ರ ಕ್ಷೇತ್ರ ಅವರ ಒಂದು ಪಕ್ಷದ MLA ಅವ್ರು ಏನ್ ಹೇಳ್ತಾ ಇದ್ದಾರೆ? ಖುದ್ದ ಹೇಳಿರ ಮತ್ತು ಸತ್ಯ ಅಂತ ಖಂಡಿಕ ಬಂದವ್ರು ಹೇಳಿದ್ದಾರೆ. ಇವತ್ತು ಒಂದು ಸಮರ್ಥ ನಾಯಕನಾದ ಗುಣ ಅದು. ಇವತ್ತು ರಾಜು ಕಾಗೇರಿ ಏನ್ ಹೇಳ್ತಾ ಇದ್ದಾರೆ? ನಮಗೆ ಅನುದಾನಗಳೇ ಕೊಡ್ತಾ ಇಲ್ಲ, ಅವ್ರಿಗಿರೋ ಸಮಸ್ಯೆ ದೊಡ್ಡಪ್ಪ ಸಮಸ್ಯೆ ನಮ್ದಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ಗೋಪಾಲ್ ಕೃಷ್ಣ ಅವರು ಏನ್ ಹೇಳ್ತಾ ಇದ್ದಾರೆ? ಜಮೀರ್ ಅವ್ರು ನಿಷ್ಠಾವಂತ ಆಗಿದ್ರೆ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗ್ಲಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿ ಆಯ್ತು ಇವರು ಆಮ್ ಆದ್ಮಿ ಪಾರ್ಟಿ ಅಲ್ಲ ಸರ್. ಒಂದ್ ನಿಮಿಷ, ನನ್ನ ಪ್ರಶ್ನೆ ಏನು ಅಂದ್ರೆ, ಶಾಸಕರುಗಳು ಮತ್ತು ಸಚಿವರುಗಳು, HK ಪಾಟೀಲ್ ಇಸ್ ಅ ಮಿನಿಸ್ಟರ್, ಸಚಿವರು ಮತ್ತು ಶಾಸಕರುಗಳು ಮಾತಾಡಿದ್ರೇನೆ ಇವ್ರ ಪಕ್ಷದಲ್ಲಿ ಬೆಲೆ ಇಲ್ಲ. ನಮ್ಮಂತ ಫುಟ್ಪಾತ್ ಅಲ್ಲಿ ಇರೋರು ಜನ, ನಾನಂದ್ರೆ ಆಂಕರ್ ಅಲ್ಲ, ಐ ರೆಪ್ರೆಸೆಂಟ್ ಪೀಪಲ್. ಸೊ ಹೀಗಾಗಿ ಜನರ ಕಾಮನ್ ಪಬ್ಲಿಕ್ ವಾಯ್ಸ್ಗೆ ಬೆಲೆ ಇದೆಯಾ ಸರ್? ಸಚಿವರಿಗೂ ಇಲ್ಲ, ಶಾಸಕರಿಗೂ, ಜನರಿಗೆ ಮಾತಿಗೆ ಬೆಲೆ ಇದೆಯಾ? ಹಣಕ್ಕಷ್ಟೇ ಬೆಲೆ ಕಾಂಗ್ರೆಸ್ನವ್ರದ್ದು, ಕಾಂಗ್ರೆಸ್ ಪಕ್ಷದ ಇವತ್ತು ಸರ್ಕಾರದ್ದು. ಏನಂದ್ರೆ ನಮ್ದೊಂದು ಗಾದೆ ಇದೆ, ಎದ್ರೆ ಎದೆ ಹೊಡೆದಿದ್ದೀನಿ, ಬಿದ್ದರೆ ಕಾಲಿಡಿತೀನಿ ಅಂತ. ಬಿದ್ದಾಗ ಅವರು ಅಪೋಸಿಷನ್ ಅಲ್ಲಿ ಇದ್ದಾಗ ಕಾಲಿಡಿತಾರೆ, ಜನರು ಕಾಲಿಡಿತಾರೆ. ಈ ಸರ್ಕಾರಕ್ಕೆ ಬಂದಾಗ ಅಹಂಕಾರದಿಂದ ಎಲ್ಲರನ್ನು ಒದಿತಾರೆ. ಇದು ಅವರ ತತ್ವ. ಇವರು ಎಮ್ಮೆ ದಪ್ಪದ ಸರ್ಕಾರದ ನೋಡ್ಬೋದು, ಇವ್ರದೇ ಫ್ರಸ್ಟ್ರೇಷನ್ ನೋಡ್ಬೋದು. ಇವ್ರ ಫ್ರಸ್ಟ್ರೇಷನ್ ಅಲ್ಲೇ ಕಾಣಿಸುತ್ತೆ. ಎಲ್ಲಾ ಮಂತ್ರಿಗಳು ಇದೇ ಫ್ರಸ್ಟ್ರೇಷನ್ ಇದ್ದಾರೆ. ಈಗ ನೋಡಿ, ರಾಜೀವ್ ಗಾಂಧಿ ಹೌಸಿಂಗ್ ರಾಜಕಾರಣಿಗಳು ಮಾತಿಗೆನೆ ಬೆಲೆ ಇಲ್ಲ. ಅವರೊಬ್ಬ ನಾನ್ ಸೆನ್ಸ್, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ತರದಲ್ಲಿ ಕಾಂಗ್ರೆಸ್ ಪಕ್ಷದ ಆಟಿಟ್ಯೂಡ್ ಇದೆ ಅಂತಂದ್ರೆ. ನಾನು 4 ತಿಂಗಳ ಹಿಂದೆ ಜಮೀರ್ ಅಹಮದ್ ಖಾನ್ ಅವರನ್ನ ನಮ್ಮ ಕೆಂಗೇರಿ ಇದರಲ್ಲಿ ಬಂದಾಗ ನಾನೇ ಪ್ರಶ್ನೆ ಮಾಡಿದ್ದೆ. 360 ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 2017ರಲ್ಲಿ ಸ್ಟಾರ್ಟ್ ಆಗಿರೋದು, ಇವತ್ತು ಸಹ ಕಂಪ್ಲೀಟ್ ಆಗಿಲ್ಲ. 7 ಅಡಿ ಕಟ್ಟಿದ್ದಾರೆ. ನಿನಗೆ ಗೊತ್ತಾ ನಾನು ಎಷ್ಟು ಕೊಟ್ಟಿದ್ದೀನಿ ಮನೆ ಅಂತ? ನನ್ನನ್ನು ಪ್ರಶ್ನೆ ಮಾಡಿದೆ, ನಿನಗೆ ಗೊತ್ತೇನಪ್ಪ ಎಷ್ಟು ಕೊಟ್ಟಿದ್ದೀನಿ ಅಂತ.
ಅದು ತಪ್ಪಿಲ್ಲ. ಯಾಕಂದ್ರೆ ನೀವು ಮನೆ ಕೊಟ್ಟಿಲ್ಲ ಅಂತ ಅದ್ರಲ್ಲಿ ಹೇಳಿದ್ದು ಭ್ರಷ್ಟಾಚಾರ- ತಪ್ಪಿಲ್ಲ. ನೋಡಿ, ನಾನು ಎಷ್ಟು ಮನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದು ತಪ್ಪಿಲ್ಲ. ನನ್ನ ಒಂದು ಕ್ಷೇತ್ರದಲ್ಲಿ ಒಂದೇ ಒಂದು ಉಳ್ಳಾಳು ಉಪನಗರದ ಕೇಳಿದಾಗ ಅವರು ಭ್ರಷ್ಟಾಚಾರ ಆಗಿದೆಯಾ? ನಿನಗೆ ಗೊತ್ತಾ ನಾನು ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ? ಈ ರೀತಿಯಾದ ಪ್ರಶ್ನೆಗಳು ತಪ್ಪೇನಿದೆ ಸರ್, ಅದ್ರಲ್ಲಿ ತಪ್ಪಿಲ್ಲ. ಭ್ರಷ್ಟಾಚಾರ ನಡೆದಿದೆಯಾ? ಖಂಡಿತ ಆಗ್ಲಿಲ್ಲ ಅಂದ್ರೆ ಇನ್ನೇನು ಅರ್ಥ ಆಗುತ್ತೆ. ಮನೆ ಕೊಟ್ಟಿಲ್ಲ ಅನ್ನೋ ಕಾರಣ ಮನೆ ಕೊಟ್ಟಿಲ್ಲ ಅಲ್ಲ ಮೇಡಮ್, 7 ಅಡಿ ಕಟ್ಟಿ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಹಳೆಗಳ ಮನೆಗಳನ್ನ ಗುಡಿಸಲುಗಳನ್ನ ತೆರವುಗೊಳಿಸಿ ನಿಮ್ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ 58,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿ 20,000 ರೂಪಾಯಿ ಡಿ ತಗೊಂಡಿದ್ದಾರೆ. ಸ್ಲಮ್ ಬೋರ್ಡ್ ಇಂದ 20,000 ಪ್ರತಿಯೊಬ್ಬರಿಂದ ತಗೊಂಡು ಅವ್ರ ಮನೆಗಳನ್ನು ಸಹ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಖುದ್ದಾಗಿ ನಾನು ಮಾತಾಡಿದ್ದೇನೆ. ನನ್ನನ್ನ ಇದೇ ರೀತಿ ಮಾತಾಡಿದ್ದಾರೆ. ಲಿಖಿತ ದೂರು ಹೌದು, ಸ್ಲಮ್ ಬೋರ್ಡ್ ಕೊಟ್ಟಿದ್ದೀವಿ, ಮಿನಿಸ್ಟರ್ ಕೊಟ್ಟಿದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದೀವಿ, ಸ್ಲಮ್ ಬೋರ್ಡ್ ಅಧ್ಯಕ್ಷರು ಕೊಟ್ಟಿದ್ದೀವಿ. ಇನ್ಯಾರು ಕೊಡಬೇಕು ನಾವು? ನೀವು ಯಾರ ಅಧಿಕಾರಿಗಳ ವಿರುದ್ಧ ಶಶಿಧರ್ ಅವರೇ ಕ್ಲಾರಿಟಿ ಬೇಕು. ನೀವು ಅಧಿಕಾರಿಗಳ ವಿರುದ್ಧ ಕೊಟ್ರ? ಹೌದು, ಹಾಗಾದ್ರೆ ಅದು ಇವ್ರ ವ್ಯಾಪ್ತಿಗೆ ಬರ. ಅಧಿಕಾರಿಗಳಿಗೂ ಮುಖ್ಯ ಕಾರ್ಯದರ್ಶಿ ಅಧಿಕಾರಿಗಳಿಗೂ ಶಶಿಧರ್ ಅವರೇ ಅಧಿಕಾರಿ ಜಮೀರ್ ಅಹಮದ್ ಖಾನ್ ಒಂದ್ ನಿಮಿಷ ತಡ್ರಿ ಸರ್, ನೀವು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಲ್ಲ. ಜಮೀರ್ ಅಹಮದ್ ಖಾನು ಎಲ್ಲ ಬರೆದ್ಬಿಟ್ಟು ಅಧಿಕಾರಿಗಳ ತರ ಹೌದಾ ಈ ಗ್ರಾಮ ಪಂಚಾಯತ್ಗ ಅಂತ ಮಾಡಕ್ಕಾಗತ್ತಾ? ಅಧಿಕಾರಿಗಳು ತಾನೇ ಮಾಡೋದು. ಅದೆಲ್ಲ ಕಂಪ್ಲೇಂಟ್ ಮುಖ್ಯ ಕಾರ್ಯದರ್ಶಿಗೆ ಹೋಗುತ್ತೆ. ಅವ್ರಿಗೂ ಹೇಳ್ತೀನಿ. ರಾಜೀವ್ ಗಾಂಧಿ ಏನ್ ನಡೀತಾ ಇದೆ ಅಂತ ನಾನು ಗೊತ್ತಿದೆ. ಏನಂದ್ರೆ ಪ್ರತಿಯೊಂದು ಮನೆಗೂ 5 ಲಕ್ಷ ರೂಪಾಯಿ ತಗೊಂಡು ಇವರು ಅಲಾಟ್ ಮಾಡ್ತಾ ಇರ್ತಕ್ಕಂಥದ್ದು ಇದು ಜಗಜ್ಜಾಹಿರ. 1.5 ಲಕ್ಷ ಬಡವರಿಗೆ ಫ್ರೀಯಾಗಿ ಕೊಡಬೇಕು. ಆ ಹಣ ಬೇರೆ ಬಿಡಿಯೋದು ಇನ್ನು ಕೆಲವು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಗರ್ಭಿಣಿಯರು ಸಾವಾಗ್ತಾ ಇದ್ವು. ಇದೇ ಜಮೀರ್ ಅಹಮದ್ ಖಾನ್ ಅವರು ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಇವರು ವಕ್ಫ್ ಆಸ್ತಿ ನೋಂದಣಿ ಮಾಡ್ಲಿಕ್ಕೆ ರಾಜ್ಯ ತುಂಬಾ ಪ್ರವಾಸ ಮಾಡ್ತಿದ್ರು. ಅಂತ ಒಂದು ಸಂವೇದನಾ ರಹಿತ ಇರ್ತಕ್ಕಂಥ ವ್ಯಕ್ತಿ ಅವರು. ರೆಡ್ಡಿ ಅವರು ಸರ್ಟಿಫಿಕೇಟ್ ಕೊಟ್ಟಾರ. ನೀವು ನೋಡಿದ್ರೆ ಭ್ರಷ್ಟಾಚಾರದ ಮೂಲ ಸರ್ಫರಾಜ್ ಖಾನಿನ ಅಲ್ಲ, ಶಾಸಕರದೇ ಮಾತಿಗೆ ಬೆಲೆ ಇಲ್ಲ. ನೀವೆಷ್ಟು ಹೊಯ್ಕೊಂಡ್ರಿ ಏನ್ ಬೆಲೆ ಇಲ್ಲ.